ಕಾರ್ತಿಕ್ ಮತ್ತು ನಮ್ರತಾ ಅದು ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಸೊ ನಾವಂತೂ ಟಿ ವಿಲಿ ನೋಡಿದ್ದೀವಿ ಇವ್ರ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂತ. ಸೊ ಒಂದಷ್ಟು ಜನ ಅಂದ್ಕೊಂಡ್ರು ಲವ್ ಮಾಡ್ತಾ ಇರ್ಬೋದೇನೋ ಅಂತ. ಸೊ ನೀವು ಅಲ್ಲಿ ಖುದ್ದಾಗಿ ನೋಡಿರೋದ್ರಿಂದ ಅವ್ರ ಮಧ್ಯೆ ಹೇಗಿತ್ತು ಫ್ರೆಂಡ್ಶಿಪ್, ಮತ್ತು ನಮ್ರತಾ ಜೊತೆಗೆ ನಿಮ್ದು ಬಾಂಡಿಂಗ್ ಯಾವ ರೀತಿಯಾಗಿತ್ತು? ನಮ್ರತಾ ನಂದು ಸ್ಟಾರ್ಟಿಂಗಲ್ಲಿ ಅಷ್ಟು ಇರಲಿಲ್ಲ, ಬಿಕಾಸ್ ಅವ್ರು ವಿನಯ್ ತಂಡದಲ್ಲಿದ್ದರು. ಆ್ಯಂಡ್ ಯಾ ಸೊ ನಮ್ರತಾ ಮತ್ತು ವಿನಯ್ ಒಂದೇ ತಂಡದಲ್ಲಿ ಇರೋದ್ರಿಂದ ನನಗೆ ವಿನಯ್ ಜೊತೆ ಯಾರ್ಯಾರು ಇರ್ತಾರೋ ಅವ್ರು ನಂಗೆ ಯಾರೂ ಇಷ್ಟ ಆಗ್ತಾ ಇರಲಿಲ್ಲ. ಸಹಜವಾಗಿ ವಿನಯ್ ಒಪಿನಿಯನ್ನೇ ಅವ್ರ ತಲೆಯಲ್ಲಿರುತ್ತೆ ಅಂತ ನನಗಿರ್ತಿತ್ತು. ದಟ್ಸ್ ಕಾಮನ್ ಅಲ್ವಾ. ಸೊ ಆ ಮನೇಲಿ ಇರಬೇಕಿದ್ರೆ ಸೊ ನಾನು ಅವ್ರನ್ನ ಜಾಸ್ತಿ ಅಪ್ರೋಚ್ ಮಾಡ್ತಾ ಇರಲಿಲ್ಲ. ನಾನು ತನಿಷಾಗೂ ನಮ್ರತಾಗ ಆಗ್ಬರ್ತಾ ಇರಲಿಲ್ಲ. ಸೊ ನಾನು ಅದನ್ನ ನೋಡ್ಕೊಂಡು ನಾನು ಒಂದು ಸ್ವಲ್ಪ ದೂರನೇ ಇರ್ತಿದ್ದೆ ಅವರಿಂದ ಎಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಯಾವಾಗ ನಾವು ಈ ಕಡೆ ಆ ಕಡೆ ಟೀಮ್ ಬದಲಿ ಆದ್ವು, ಅವಾಗ ನಂಗೆ ನಮ್ರತಾ ಅರ್ಥ ಆಗ್ತಾ ಬಂತು. ನಾವು ಸ್ವಲ್ಪ ಮಾತಾಡಿದ್ವಿ. ಅವಾಗ ನಮ್ರತಾ ಬಂದು ನಂಗೆ ಕನ್ವಿನ್ಸ್ ಮಾಡೋರು, ಹೋಗಿ ಕಾರ್ತಿಕ್ ಹತ್ರ ಮಾತಾಡಿ ಅಂತ. ನಾವು ಅಂಥದ್ದು ಏನೂ ಇರಲಿಲ್ಲ. ನಮ್ರತಾ ಹೇಳಿನೇ ಆಗಿರೋದು ಅದೆಲ್ಲ ಕ್ರಿಯೇಟು, ಲಿಟ್ರಲಿ ಅಂಥದ್ದೇನೂ ಇರಲಿಲ್ಲ. ಸೊ ಅದು ಸುಮಾರು